ಟೋಲ್ ಗೇಟ್ ನೋಡಿದಾಗೆಲ್ಲ ಒಂದು ಸಮಾಧಾನ ಏನಪ್ಪ ಅಂದರೆ, ಬೈಕಲ್ಲಿ ಕೂತ್ಕೊಂಡಾಗ ಏನಪ್ಪ ಸಮಾಧಾನ ಅಂದರೆ, ಪುಣ್ಯಕ್ಕೆ ಬೈಕ್ಗಳಿಗೆ ಟೋಲ್ ತಗೊಳ್ಳಲ್ಲ. ಈ ತಪ್ಪಿ ಏನಾದ್ರು ಬೈಕ್ಗಳಿಗೂ ಟೋಲ್ ಕಟ್ಟಬೇಕು ಅನ್ನೋದಾಗಿದ್ದರೆ ನಿಮ್ಮ ರಿಯಾಕ್ಷನ್ ಏನಿತ್ತು ಒಂದು ಕಮೆಂಟ್ ಮಾಡಿ ಹೇಳಿ ನೋಡು. ಕಾರುಗಳಿಗೆ ಟೋಲ್ ಕಟ್ಟಲೇಬೇಕು, ಬಟ್ ಬೈಕ್ಗಳಿಗೂ ನೀವು ಟೋಲ್ ಕಟ್ಟಲೇಬೇಕು ಅನ್ನೋದಾಗಿದ್ದರೆ ನಿಮ್ಮ ರಿಯಾಕ್ಷನ್ ಏನಿತ್ತು ನೋಡೋಣ, ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ನೋಡಿದರೆ ಭಯ ಆಗುತ್ತೆ ಗುರು ಒಂದೊಂದ್ಸರಿ. ಬೈಕಿಗೂ ಕಟ್ಟು ಅಂದ್ಬಿಟ್ಟಿದ್ರೆ ನಿಜವಾಗ್ಲೂ ಬೈಕೇ ತೆಗಿತಿದ್ದಿಲ್ಲ, ಆರಾಮ್ ಸೈಕಲ್ ಆಡಾಡ್ಬಿಡ್ತಿದ್ದೆ. ಈ ನನ್ನ ಮಕ್ಕಳು ಅಪ್ಪಿ ಸೈಕಲ್ ಆಡಾಡಕತ್ರ ಸೈಕಲ್ಗೂ ಟೋಲ್ ಕೊಟ್ರಿ ಅಂತ ಅಂದರು. ಅಂದರೆ ಯಾಕಂದರೆ ಗೌರ್ಮೆಂಟ್ನಾಗ ದುಡ್ಡಿಲ್ಲ ಅಂದರೆ ಹೆಂಗಾರ ಒಟ್ಟು ವಸೂಲಿ ಮಾಡ್ಬೇಕಲ್ಲ ಜನಗಳ ಹತ್ರ, ಒಟ್ಟು ವಸೂಲಿ ಮಾಡಬೇಕು. ನೀವು ಏನಂತಂದ್ರೂ ಬಿಡೋಲ್ಲ, ಒಟ್ಟು ಟೋಲ್ ಕಟ್ಟು ರೋಡಿಗೆ ಬಾ ಅಂದ್ಬಿಡ್ತಾರೆ. ಪುಣ್ಯಕ್ಕೆ ಬೇಬಿ ಟೋಲ್ ಇಲ್ಲ ಕಡೆ. ಬೆಂಗಳೂರಲ್ಲಿ ಟೋಲ್ ಇದೆ ಬಿಡಿ, ನೀವು ನೈಸ್ ಹುಡುಗಿ ಹೋಗ್ತೀನಿ ಅಂದರೆ ಟೋಲ್ ಕಟ್ಟಲೇಬೇಕು, ಅದು ಅನಿವಾರ್ಯ. ಬಟ್ ಹೊರಡೆ ಈ ಥರ ಇಲ್ಲಲ್ಲ, ಅದೊಂದು ಖುಷಿ. ಬಟ್ ಆಗ್ರಾ ಹೋಗುವಾಗ ಅಲ್ಲಿ ಟೋಲ್ ಕಟ್ಟಲೇಬೇಕು. ಬಟ್ ಪುಣ್ಯಕ್ಕೆ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಇಲ್ಲ, ಅದೊಂದು ಖುಷಿ. ಎಲ್ಲ ಕಡೆ ಟೋಲಲ್ಲೂ ಬೈಕಿಗೂ ನೀವು ಅಮೌಂಟ್ನ ಪೇ ಮಾಡಿ ಅಂತ ಅಂದಿದ್ರೆ ನಿಮ್ಮ ರಿಯಾಕ್ಷನ್ ಏನಿತ್ತು ಹಾಗೆ ಒಂದು ಕಮೆಂಟ್ ಮಾಡಿ. ದಯವಿಟ್ಟು ಕೆಟ್ಟದಾಗೆಲ್ಲ ಕಮೆಂಟ್ ಹಾಕ್ಬೇಡ್ರಪ್ಪ, ಯಾಕಂದರೆ ಎಲ್ಲರೂ ನೋಡ್ತಾ ಇರ್ತಾರೆ. ಸಿಂಪಲಾಗಿ ಒಂದು ಕಮೆಂಟ್ ಹಾಕಿ ನಿಮ್ಮ ರಿಯಾಕ್ಷನ್ ಏನಿತ್ತು ಅಂತೇಳಿ.